ಹೇಳಿ ಈ ಶಿಷ್ಟಾಚಾರ ದೃಷ್ಟಿಯಿಂದ ಉಲ್ಲಂಘನೆ ಒಂದ್ ಆಗಿದೆ. ನಿಮಿಷ ಒಂದ್ ನಿಮಿಷ ರೀ ನಾವ್ ಹೇಳೋವರೆಗೆ ತಗೊಳ್ಳಿ ಅಂತೀನಿ. ಒಳ್ಳೆ ಕತೆ ಇದು, ಒಳ್ಳೆ ಕತೆ. ಅದೇ ಸರ್, ಮುಖ್ಯಮಂತ್ರಿಗಳ ರಾಜೀನಾಮೆಗೆ ವಿಪಕ್ಷಗಳು ಆಗ್ರಹಿಸ್ತಾ ಇದ್ದಾರೆ. ನೀವೇನ್ ಹೇಳ್ತೀರಾ ಆ ವಿಚಾರವಾಗಿ? ವಿಪಕ್ಷಗಳ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಈ ರಾಜ್ಯ ಹಾಳಾದ್ದು ಯಡಿಯೂರಪ್ಪ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರಲ್ಲ ಆವತ್ತಿನಿಂದಲೇ ಹಾಳಾಗೋಯ್ತು. ಇದೇನು ಹೊಸ್ತೇನಲ್ಲ. ಆದ್ರಿಂದ ಅವರುಗಳು ಸರ್ಕಾರದ ಬಗ್ಗೆ ಮಾತನಾಡೋದಕ್ಕೆ ಯಾವ ಯೋಗ್ಯತೆನೂ ಇಲ್ಲ. ಆದ್ರಿಂದ ಇದನ್ನ ತೀರ್ಮಾನ ಮಾಡ್ತಕ್ಕಂಥವ್ರು ಸಿದ್ದರಾಮಯ್ಯ ಹಿರಿಯ ವ್ಯಕ್ತಿ, ಸುಮಾರು 78 ವರ್ಷದ ವಯಸ್ಸಿರೋದು ಹಿರಿಯ ವ್ಯಕ್ತಿ, 40-50 ವರ್ಷ ರಾಜಕಾರಣದಲ್ಲಿದ್ದಾರೆ, ಎಲ್ಲರನ್ನು ನೋಡಿದ್ದಾರೆ. ಹಿಂದೆ MV ರಾಮರಾವ್ ಅಂತೇಳಿ ಹೋಮ್ ಮಿನಿಸ್ಟರ್ ಆಗಿದ್ದು, ಸಣ್ಣ ತಪ್ಪಿಗೆ ನಾನೇ ನನ್ನ ಸರ್ಕಾರವೇ ಹೊಣೆ ಅಂತೇಳಿ ಶಾಸನ ಸಭೆಯಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರೇ, ನಿಮಗ್ ಬಿಟ್ಟದ್ದು ಆತ್ಮ ಇದ್ರೆ ನಿಮಗ್ ಬಿಟ್ಟದ್ದು, ನಿಮ್ಮ ಆತ್ಮ ನಿಮಗ್ ಬಿಟ್ಟದ್ದು, ಯಾರು ಏನು ಅನ್ನೋದನ್ನ ನಿಮಗ್ ಬಿಟ್ಟದ್ದು. ಅಂತೂ ಪೊಲೀಸ್ನವ್ರನ್ನ ನೀವು ಸಸ್ಪೆಂಡ್ ಮಾಡಿರೋದನ್ನ ನಾವು ಕನ್ನಡ ಚಳವಳಿ ಪಕ್ಷ ಇಡೀ ರಾಜ್ಯಾದ್ಯಂತ ಪೊಲೀಸರನ್ನ ಅಮಾನತುಗೊಳಿಸಿದ್ದು ಸರಿ ಇಲ್ಲ ಅಂತ ಹೇಳಿ ಹೋರಾಟ ಮಾಡ್ತೀವಿ. ರಾಜಭವನದ ಮುಂದೆನೂ ಪ್ರತಿಭಟನೆ ಮಾಡ್ತೀವಿ, ತೀವ್ರವಾದಂತ ಹೋರಾಟ ಮಾಡ್ತೀವಿ. ಅಮಾನತು ವಾಪಸ್ ಪಡಿಬೇಕು ಅಂತ ಆಗ್ರಹಿಸ್ತೀರಾ? ನಾನು ಅದೆಲ್ಲ ಹೇಳಕ್ ಹೋಗಲ್ಲ. ಅಮಾನತ್ ಮಾಡದ್ದು ಸರಿ ಇಲ್ಲ, ಅಮಾನತ್ ಮಾಡದ್ದು ಸರಿ ಇಲ್ಲ. ಇದು ಸರ್ಕಾರ ಯಾವ ಆಧಾರದ ಮೇಲೆ ಮಾಡಿದ್ರಿ? ಇನ್ನು ನ್ಯಾಯಾಧೀಶರು ತೀರ್ಪು ಕೊಟ್ಟಿಲ್ಲ, ತೀರ್ಪನ್ನು ನೀವು ಬಂದಿಲ್ಲ. ಅದ್ರ ಜೊತೆಗೆ ನೀವು ಯಾರ ಮೇಲೆ ನೀವು ಹಾಕೋದು? RCB ಮೇಲೆ ಮತ್ತು ಸ್ಟೇಡಿಯಂ ಮೇಲೆ. ನಾನು ಹೇಳ್ತೀನಿ ನಿಮಗೆ, RCB ಮಹಾ ಮೋಸ. RCB ಗೆದ್ರು ಅಂತ ಹೇಳಿ ಕರ್ನಾಟಕದ ಜನ ನಿದ್ದೆ ಮಾಡದೆ ಕನ್ನಡಿಗರು ಜೈಕಾರ ಹಾಕೊಂಡು ಬೀದಿಗೆ ಬಂದ್ರಿ. RCBಯಲ್ಲಿ ಕನ್ನಡಿಗರು ಯಾರಿದ್ದಾರೆ? RCBನಲ್ಲಿ ಒಬ್ಬ ಕನ್ನಡಿಗ ಇಲ್ಲ. ನಮ್ಮ ರಾಜ್ಯದ ಅನೇಕ ಸಮಸ್ಯೆಗಳು, ನೀರಿನ ಸಮಸ್ಯೆ, ನೆಲದ ಸಮಸ್ಯೆ, ಭಾಷೆ ಸಮಸ್ಯೆ ಬಂದಾಗ ಬೆಂಗಳೂರಿನ ಜನ ಈ ರೀತಿ ಬೀದಿಗೆ ಬರಲಿಲ್ಲ, ನುಗ್ಲಿಲ್ಲ, ಹೋರಾಟ ಮಾಡಲಿಲ್ಲ. ರಾಜ್ಯದ ಸಮಸ್ಯೆ ಬಗ್ಗೆ ಹೋರಾಟ ಮಾಡಲಿಲ್ಲ. RCB ಇದು ಏನು ಅಂತ ಹೇಳಿ ನೀವು ಬೀದಿಗೆ ಬಂದ್ರಿ. ಇದು ನಿಜವಾಗಲೂ RCB ಇದೊಂದು ಜೂಜು, ರಾಯಲ್ ಚಾಲೆಂಜ್ ಜೂಜು. ಇವೆಲ್ಲ ಜೂಜಿನ ಕಟ್ಟೆಗಳು. ಎಲ್ಲ ಶ್ರೀಮಂತರು ಆಟಗಾರನ್ನ ಪರ್ಚೇಸ್ ವ್ಯಾಪಾರ ಮಾಡಿ ಇಟ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಆಟಗಾರರು ವ್ಯಾಪಾರ. ಒಂದು ಕಾಲದಲ್ಲಿ ಕ್ರಿಕೆಟ್ ಆಟ ಆಗಿತ್ತು, ಈಗ ಕ್ರಿಕೆಟ್ ನರಕ ಆಗಿದೆ. ನರಕ ಆಗಿದೆ. ಸ್ವರ್ಗ ಆಗಿದ್ದಂತ ಕ್ರಿಕೆಟ್ ನಮ್ಮೂರಿನಲ್ಲೇ ಲೆಗ್ಗ ಅಂತ ಆಡ್ತಿದ್ರು. ಲೆಗ್ಗ ಅಲ್ಲಿ ಕಲ್ಲಿಟ್ಟು ಇಲ್ಲಿಂದ ಚೆಂಡು ಹೊಡೆಯೋದು. ಲೆಗ್ಗದಿಂದ ಹಿಡಿದು ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಕ್ರಿಕೆಟ್ ಮೈದಾನದಲ್ಲಿ ಕ್ರಿಕೆಟ್ ನಡೀತಾ ಇತ್ತು. ಆಗ JB ಮಲ್ಲಾರದ್ದಿರು ಕ್ರಿಕೆಟ್ ಸಂಸ್ಥೆಯ ಅಧ್ಯಕ್ಷರಾಗಿದ್ರು. ಚಿನ್ನಸ್ವಾಮಿ ಸ್ಟೇಡಿಯಂ ಬಂದ ಮೇಲೆ 2 ವರ್ಷ 3 ವರ್ಷ ಕ್ರಿಕೆಟ್ ಇತ್ತು. ಈಗ ಚಿನ್ನಸ್ವಾಮಿ ಸ್ಟೇಡಿಯಂ ಸೇರಿದಂಗೆ ಇಡೀ ರಾಷ್ಟ್ರಾದ್ಯಂತ ಕ್ರಿಕೆಟ್ ಇದೊಂದು ಜೂಜು, ಕ್ರಿಕೆಟ್ ಮೋಜು. ಕ್ರಿಕೆಟ್ ಇದೊಂದು ಅತ್ಯಂತ, ಇದಕ್ಕೆ ಮಲ್ಯ ಇವತ್ತು ಹೇಳ್ಕೋಬಹುದು. ಮಲ್ಯ ಬಹಳ ನಾನು ದೊಡ್ಡ ಮನುಷ್ಯ ಅಂತ ಹೇಳ್ಕೋಬಹುದು. ಇದಕ್ಕೆಲ್ಲ ಮಲ್ಯ ಮತ್ತಿಂದೊಬ್ಬ ಮೋದಿ ಅಂತಿದ್ದ, ಅವನಿಗೆ ತಲೆಮರೆಸ್ಕೊಂಡು ಇದ್ರಲ್ಲಿದ್ದಾನೆ. ನೀರವ್ ಮೋದಿ, ಲಲಿತ್ ಮೋದಿ, ಇವರುಗಳು ಈ ಕ್ರಿಕೆಟ್ ಅನ್ನ ನಾಶ ಮಾಡಿದ್ರು. ಖಂಡಿತ IPL ಬ್ಯಾನ್ ಆಗ್ಬೇಕು, RCBನೂ ಬೇಡ. ಒಳ್ಳೆ ಕತ್ತನೆ. ಏನ್ ಹಂಗಂತಂದ್ರೆ ಇದೇನು ಹುಡುಗಾಟನ ಇದು? ಏನಿದು? ಅದಕ್ಕೆ ನಾನು ಹೇಳೋದು, ನಾನು ರಾಜೀನಾಮೆ ಕೊಡಿ ಅಂತ ಹೇಳಿದ ಕ್ಷಣಕ್ಕೆ ಇದು ಆಗೋದಿಲ್ಲ. ಅದಕ್ಕೆ ನಾನು
ಮುಖ್ಯಮಂತ್ರಿಗೆ ಈ ಅಧಿಕಾರವನ್ನ ಹೇಳ್ತಾ ಇದ್ದೇನೆ. ಮುಖ್ಯಮಂತ್ರಿಗಳು ಇದಕ್ಕೆ ಇಷ್ಟು ಅನ್ಯಾಯ ನಡೆದು ಈ ಕಣ್ಣೀರಿನ ಕತೆಗೆ ಸತ್ಯ ನೀವು ಒಂದು ರಾತ್ರಿ ನಿಮ್ಮ ರೂಮ್ನಲ್ಲಿ ಕೂತ್ಕೊಂಡು ನೀವೇ ಯೋಚನೆ ಮಾಡಿ, ಇದು ಯಾರಿಂದ ಅನ್ಯಾಯ ಆಗಿದೆ ಅನ್ನೋದನ್ನ ನಿಮಗೆ ಗೊತ್ತಾದ್ರೆ ನೀವು ತೀವ್ರವಾಗಿ ಕ್ರಮ ಕೈಗೊಳ್ಳಿ. ಸಿದ್ದರಾಮಯ್ಯನವರೇ, ಇದು ಈ ಕುಮಾರಸ್ವಾಮಿ ಹೇಳೋದಾಗ್ಲಿ ಯಡಿಯೂರಪ್ಪ ಹೇಳೋದಾಗ್ಲಿ ಅವರೇನು ಪರಮ ಪವಿತ್ರ ಏನಲ್ಲ, ಅವರು ಪಾಪಿಗಳೇ. ಅದರಿಂದ ಇದರಲ್ಲಿ ಬಿಜೆಪಿ, ಕಾಂಗ್ರೆಸ್, JDS ಎಲ್ಲರೂ ಪಾಪದವರಿದ್ದಾರೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಹೌದು, ನೀವು ರಾಜ್ಯಪಾಲರ ಕರೆದ್ರಿ ಅವ್ರು ಹೋದ್ರು, ಅದಕ್ಕೆ ಅವ್ರೇನ್ ಮಾಡ್ತಾರೆ ಪಾಪ. ರಾಜ್ಯಪಾಲರಿಂದ ಏನಿದು? ಸರ್, ಈಗ DCM DK ಶಿವಕುಮಾರ್ ಇದ್ರ ಉಸ್ತುವಾರಿ ತಗೊಂಡಿದ್ರು, ಸಂಪೂರ್ಣವಾಗಿ ತರಾತುರಿಯಲ್ಲಿ ಮಾಡೋ ಅವಶ್ಯಕತೆ ಇತ್ತ ಅಂತ DCM ಒಂದು ಯಾರೇ ಉಸ್ತುವಾರಿ ತಗೊಳ್ಳಿ, ಒಂದು ಇಂಥ ವ್ಯವಸ್ಥೆ ಮಾಡುವಾಗ, ಸಮಾರಂಭ ಮಾಡುವಾಗ ಎಷ್ಟು ಜನ ಬರ್ತಾರೆ, ಹೇಗೆ ಬರ್ತಾರೆ, ಏನ್ ಬರ್ತಾರೆ ಅಂತೇಳಿ ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಲಾ ಮಿನಿಸ್ಟ್ರು ನೀವೆಲ್ಲ ಸೇರಿ ಕುಳಿತು ಮಾತನಾಡಿ, ಆಮೇಲೆ ಅಧಿಕಾರಿಗಳು IG DG ಎಲ್ಲ ಅಧಿಕಾರಿಗಳು ಕೂತ್ಕೊಂಡು ಮಾತನಾಡಿ ನಾಳೆ ಏನ್ ಮಾಡಬೇಕು, ಆಗದಿದ್ರೆ ಮಾಡೋಣ, ಇಲ್ದೇನೆ ಕ್ಯಾನ್ಸಲ್ ಮಾಡೋಣ ಅಂತ ಹೇಳ್ಬೇಕಾಗಿತ್ತು. ವಿಧಾನಸೌಧದ ಮುಂದೆ ಮತ್ತು ಸ್ಟೇಡಿಯಂನಲ್ಲಿ ಸಮಾರಂಭ ಮಾಡಿದ್ದು ಅಕ್ಷಮ್ಯ ಅಪರಾಧ. ಬೇಕಾಗಿರಲಿಲ್ಲ. ನೆನ್ನೆ ಮ್ಯಾಚು ಮೊದಲೇ ಹೋಗ್ಬಿಟ್ಟಿದ್ದಾರೆ. ಮೆಲ್ಲ ಕರ್ಕೊಂಬಂದ್ಬಿಡ್ಬೇಕು ಅಂತ ಹೇಳಿ ಕರ್ಕೊಂಬಂದು ಅವ್ರ ಜೊತೆಯಲ್ಲಿ ಪೋಸ್ ಕೊಟ್ಟು ನಿಂತ್ಕೊಂಡು ಕುಣಿಬೇಕು ಅನ್ನೋದು ಕರ್ನಾಟಕದ ಕೆಲವ್ರದ್ದು ದರಿದ್ರ. ಇದರಿಂದ 11 ಜನ ಮಕ್ಕಳು ಸಾವಿಗೀಡಾಗಿದ್ದಾರೆ. ಇದನ್ನ ಕೊಡ್ತಕ್ಕ ಅವತ್ತು ಸಂಜೆ ಫುಲ್ ರಾತ್ರಿ 2 ಗಂಟೆ ತನಕ ಪೊಲೀಸ್ ಸಂಭ್ರಮ. ಅದನ್ನೇ ನಾನು ಹೇಳೋದೇನು ಅಂದ್ರೆ, ಪೊಲೀಸ್ ಇಲಾಖೆ ಸರ್ಕಾರಕ್ಕೂ ಹೇಳಿದ್ದಾರೆ ಈ ತರ ಪರಿಸ್ಥಿತಿ ಇದೆ ಅಂತ. ಸರ್ಕಾರದವ್ರು ಉಡಾಪೆ ನಡೀರಿ ಆದಂಗಾಲಿ, ಅಯ್ಯೋ ಒಳ್ಳೆ ಕತೆ ನಡೀರಿ, ಇದೊಂಥರ ಹುಡುಗಾಟ ಆಡ್ಬಿಟ್ರು. ಸೋಮವಾರ ಸಂತೆಯಲ್ಲಿ ಮಾತಾಡ್ತಾರಲ್ಲ, ಸೋಮವಾರ ಸಂತೆಯಲ್ಲಿ ಕೂತ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಮಾರೋರು ಮಾತಾಡ್ತಾರಲ್ಲ, ಒಂದ್ ಸರ್ಕಾರ ಮಾತಾಡ್ಬೋದಾ? ಅದಕ್ಕೆ ಕೂತು ಮಾತಾಡಿ 8 ಜನ ಬರ್ಬೋದು, ಹೆಂಗ್ ಬರ್ಬೋದು, ಕುರ್ಚಿ ಹೆಂಗೆ, ದಾರಿ ಹೆಂಗೆ, ಕಾರ್ನವ್ರು ಹೆಂಗೆ, ಬರೋರು ಹೆಂಗೆ, 2 ಲಕ್ಷ ಜನ ಹಿಡಿಯೋದಕ್ಕೆ ಸ್ಥಳ ಯಾವುದು, ಅಲ್ಲೇ ತರ್ಮನೆ ಗ್ರೌಂಡು, ಅಲ್ಲೇ ಮಾಡ್ಬೋದಾಗಿತ್ತು, ರೋಡ್ ಕ್ಲೋಸ್ ಮಾಡ್ಬೋದಾಗಿತ್ತು, ಎಲ್ಲ ಮಾಡ್ಬೋದಾಗಿತ್ತು. ಸಿದ್ದರಾಮಯ್ಯನವರೇ, ನಿಮ್ ಬಗ್ಗೆ ಗೌರವ ಇದೆ, ನಿಮಗ್ ಬಿಟ್ಟಿದ್ದೀರಿ. ಈ ರಾಜ್ಯದ ಜನರ ಕಣ್ಣೀರು, ರಾಜ್ಯದ ಜನರ ಕಣ್ಣೀರನ್ನ ನಿಮಗೆ ಬಿಟ್ಟಿದ್ದೀನಿ. ನಾನು ರಾಜೀನಾಮೆ ಕೊಟ್ಟ ತಕ್ಷಣ ಇದೆಲ್ಲ ಸರೋಗುತ್ತೆ ಅಂತಲ್ಲ ಅರ್ಥ. ನಿಮ್ಮ ಕಣ್ಣೀರಿನ ಬಗ್ಗೆ ನಿಮ್ಗೆ ಹೇಳಿದ್ದೀನಿ, ನೀವ್ ಹೇಳಿದಿರಿ, ಮತ್ತೆ ಹೇಳ್ತೀನಿ. ಎಂದೆಂದೂ ಈ ತರ ನನ್ನ ಜೀವನದಲ್ಲಿ ನೋಡಿರಲಿಲ್ಲ ಅಂತ. ನಾನು KC ರೆಡ್ಡಿ ಅವರಿಂದ ಹಿಡಿದು ಅದರಿಂದ ಇದ್ದಂತ ಈ ದೇಶದ ಮಿರ್ಜಾ ಇಸ್ಮಾಯಿಲ್ ಇಂದ, ದಿವಾನ್ರಿಂದ ನೋಡಿದ್ದೇನೆ, ಮೈಸೂರು ರಾಜರಿಂದ ನೋಡಿದ್ದೇನೆ. ಇಂಥ ಪರಿಸ್ಥಿತಿ ಎಂದು ಯಾವತ್ತು ಬಂದಿರಲಿಲ್ಲ. ಇದಕ್ಕೆ ಹೊಣೆ ಯಾರು? ನೀವು ಹೊರಬೇಕಾಗತ್ತೆ. ನಿಮ್ಮ ಚಿಂತನೆ ಏನು, ಯಾವ ರೀತಿ ಅವ್ರ ಕಣ್ಣೀರು ಒರೆಸ್ತೀರಿ, ನಿಮಗ್ ಬಿಟ್ಟು. ಓಕೆ, ಥ್ಯಾಂಕ್ ಯು ಸರ್.